ಎಲ್ಲರಿಗೂ ಶರಣು ಶರಣಾರ್ಥಿ. ಹೆಂಗದ್ರಿಪ್ಪ ಎಲ್ಲರೂ? ಅವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನಿಮ್ಮೆಲ್ರಿಗೂ ಮೋಟು ಬ್ಲಾಗರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತ ಎಲ್ಲಿದ್ದೀವಿ ಗೊತ್ತಾ? ನನ್ನ ಹಿಂದೆ ಕಾಣ್ತಾ ಇರೋದು ಬರೀ ಕಲ್ಲಿನ ಕಟ್ಟಡ ಅಲ್ಲ, ಇದೊಂದು ಮಹಾನ್ ಸುಲ್ತಾನನ ಅಪೂರ್ಣ ಕನಸು. ಈ ಕನಸೇನು, ಆ ಸುಲ್ತಾನ ಯಾರು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇದು ನಂಗೆ ಸಂತೋಷ. ಒಳಗೆ ಬಂದ ತಕ್ಷಣ ದೊಡ್ಡ ದೊಡ್ಡದಾದ ಕಮಾನುಗಳನ್ನು ಸ್ವಾಗತಿಸ್ತಾವೆ. ಏನಪ್ಪ ಅಂತಂದ್ರೆ ಇದು ಅಪೂರ್ಣವಾದದ್ದು ಪೂರ್ಣಗೊಂಡಿದ್ರೆ ಹೆಂಗಿರೋದು ಅದನ್ನ ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ ನಮ್ಮ ಕೈಲಿ. ಇದಕ್ಕೆ ಬಾರಾ ಕಮಾನ್ ಅಂತ ಹೆಸರು ಹೇಗಪ್ಪ ಬಂತು ಅಂತಂದ್ರೆ, ಬಾರಾ ಅಂದ್ರೆ ಹಿಂದಿಯಲ್ಲಿ 12 ಕಮಾನುಗಳು. ಮಾನವ ಈ ಕಟ್ಟಡವನ್ನು ಕಟ್ಟಿಸಿದ ಮಹಾವ್ಯಕ್ತಿ ಹೆಸರೇನು? ಯಾರು ಕಟ್ಟಿಸಿದ್ರು ಈ ಸ್ಮಾರಕ? ಯಾಕೆ ಅರ್ಧದಲ್ಲಿ ನಿಂತೋಯ್ತು ತಿಳ್ಕೊಳ್ಳೋಣ ಬನ್ನಿ. ಇದನ್ನು ಯಾರು ನಿರ್ಮಾಣ ಮಾಡಕ್ಕೆ ಹೊರಡ್ತಾರಪ್ಪ ಅಂತಂದ್ರೆ, ಆದಿಲ್ ಶಾಹಿ ಸುಲ್ತಾನರಲ್ಲಿ ಒಬ್ಬರಾದ ಅಲ್ ಆದಿಲ್ ಶಾ ಅವರು ನಿರ್ಮಾಣ ಮಾಡಕ್ಕೆ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ತಮ್ಮ ತಂದೆಯಾದ ಮೊಹಮ್ಮದ್ ಆದಿಲ್ ಶಾ ಅವರು ಜಗತ್ ಪ್ರಸಿದ್ಧವಾದ ಗೋಲ್ ಗುಂಬಜ್ ಕಟ್ತಾರೆ. ಸೊ ಆವಾಗ ಅಲ್ ಆದಿಲ್ ಶಾ ಅವ್ರು ಏನಪ್ಪ ಅಂತಂದ್ರೆ, ತಂದೆಗಿಂತಲೂ ಒಂದು ಜಗತ್ ಪ್ರಸಿದ್ಧವಾದ ಒಂದು ಗುಮ್ಮಟ ಕಟ್ಟಲು, ಅದು ಯಾಕಪ್ಪ ಅಂತಂದ್ರೆ ತಮ್ಮದೇ ಆದ ಗೋರಿ ಕಟ್ಟಲು ಹೊರಡ್ತಾರೆ ಅವರು ಅಲ್ ಆದಿಲ್ ಶಾ ಅವರು. ಸೊ ಅದು ಏನಾಗ್ತದಪ್ಪ ಅಂತ, ನಾಳೆ ಆ ಕನಸು ನನಸಾಗೋದಿಲ್ಲ, ಹಿಂಗದು ಅಪೂರ್ಣವಾಗಿ ಉಳಿದು ಹೋಗ್ತದ. ಇದು ಯಾಕೆ ಅಪೂರ್ಣವಾಯ್ತಪ್ಪ ಅಂತಂದ್ರೆ, ಮೊಹಮ್ಮದ್ ಆದಿಲ್ ಶಾ ಅವರು ತನ್ನ ಮಗ ತನಗಿಂತಲೂ ದೊಡ್ಡ ಸ್ಮಾರಕ ನಿರ್ಮಿಸ್ತಾನಂತ ಹೇಳಿ ಜಲಸಾಗ್ತಾರ. ಜಲಸಾಗಿ ಏನು ಮಾಡ್ತಾರಪ್ಪ ಅಂದ್ರೆ, ಈ ಬಾರಾ ಕಮಾನ್ ನೆರಳು ಗೋಲ್ ಗುಂಬಜ್ ಮೇಲೆ ಬೀಳ್ತದ ಅಂತ ಹೇಳಿ ಕಾರಣ ಕೊಟ್ಟು ತಕ್ಷಣಕ್ಕೆ ಈ ಕಟ್ಟಡದ ಕಾಮಗಾರಿನ ಬಂದ್ ಮಾಡಿಬಿಡ್ತಾರೆ. ಅಂದ್ರೆ ಇದರ ನೆರಳು ಗೋಲ್ ಗುಂಬಜ್ ಮೇಲೆ ಬೀಳ್ತದ ಅಂದ್ರೆ ಎಷ್ಟು ಭವ್ಯವಾದ ಯೋಜನೆ ಆಗಿರಬಾರ್ದು. ಸ್ನೇಹಿತರೆ, ನೀವೇನಾದರೂ ಬಿಜಾಪುರಕ್ಕೆ ಬಂದರೆ ಗೋಳು ಗುಮ್ಮಟದ ಜೊತೆಗೆ ಈ ಜಾಗಕ್ಕೂ ಭೇಟಿ ನೀಡ್ರಿ. ಇಷ್ಟು ಪ್ರಶಾಂತ ವಾತಾವರಣ ಅದ ಅಂದ್ರೆ ಇಲ್ಲಿ ತುಂಬ ಒಂದು ಪ್ರಶಾಂತವಾದ ವಾತಾವರಣ ಅದ. ಈ ಕಂಬಗಳನ್ನು ಇಲ್ಲ ನಾವು ಕಾಲೇಜ್ ಡೇಸ್ನಾಗ ತುಂಬ ಸುತ್ತಿದ್ದೀವಿ ಇಲ್ಲಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಗೈಸ್. ನಮಸ್ಕಾರ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ